ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರಲ್ಲಿ ಭಾರತ ಕೊಟ್ಟ ಏಟಿನಿಂದ ಪಾಕಿಸ್ತಾನ ಇನ್ನೂ ಚೇತರಿಸಿಕೊಂಡಿಲ್ಲ. ಅಲ್ಲಿನ ಜನರನ್ನ ಮೂರ್ಖರನ್ನಾಗಿ ಮಾಡುವ ಉದ್ದೇಶದಿಂದ ಪಾಕ್ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಆಸಿಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ಕೊಡಲಾಗಿದೆ. ಸಾಮಾನ್ಯವಾಗಿ ಈ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನ ಯುದ್ಧ ಗೆದ್ದ ಸೇನಾಪತಿಗಳಿಗೆ ಕೊಡ್ತಾರೆ. ಇಲ್ಲಿ ನಾವು ಕೊಟ್ಟುಬಿಟ್ಟಿದೀವಿ, ಹಿಂಗಾಗಿ ನಾವೇ ಗೆದ್ದಿದ್ದು ಅಂತ ನೀವು ಕೂಡ ಅಂದುಕೊಂಡು ಬಿಡಿ ಅಂತ ಪಾಕಿಸ್ತಾನ ಜಗತ್ತಿಗೆ ಹೇಳ್ತಾ ಇದೆ. ಆದ್ರೆ ಪಾಕಿಸ್ತಾನದಲ್ಲಿ ಕೂಡ ಎಲ್ಲರೂ ದಡ್ರೆ ಇರೋದಿಲ್ವಲ್ಲ, ಬುದ್ಧಿವಂತರು ಅಂತ ಅಲ್ಲಿ ಯಾರಿದ್ದಾರೆ ಅವರಿಗೆ ನಿಜ ಏನು ಅನ್ನೋದು ಅರ್ಥವಾಗಿದೆ. ಇನ್ನು ಅಮೆರಿಕ ಬೇರೆ ತನ್ನ ಅಣ್ವಸ್ತ್ರಗಳನ್ನು ತಾನು ವಾಪಸ್ ತಗೊಂಡು ಹೋಗೋ ಬಗ್ಗೆ ಯೋಚಿಸ್ತಾ ಇದೆ. ಈ ಸಂದರ್ಭದಲ್ಲೇ ಪಾಕಿಸ್ತಾನಕ್ಕೆ ವಾಟರ್ ಶಾಕ್ ಶುರು ಆಗ್ತಾ ಇದೆ. ಗೆಳೆಯರೆ, ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ರದ್ದು ಮಾಡಿ ಇನ್ನೇನ್ ತಾನೇ ಮಾಡ್ಕೊಳಕ್ಕಾಗತ್ತೆ? ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಭಾರತದ ಹತ್ರ ಏನು ಡ್ಯಾಮ್ ಇದೆಯಾ, ಅಥವಾ ನೀರು ನಿಲ್ಸೋದಕ್ಕೇನು ನದಿಗೆ ನಲ್ಲಿ ಹಾಕಿದಾರ ಅಂತೆಲ್ಲ ನಮ್ಮಲ್ಲಿ ಕೆಲ ಬುದ್ಧಿವಂತರು ಮಾತಾಡ್ತಾ ಇದ್ರಲ್ವಾ. ಆ ಸಿಂಧೂ ನದಿ ನೀರಿನ ವಿಷಯ ಈಗ ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸ್ಗೆ ಬೆಂಕಿ ಹಚ್ಚಿದೆ. ಅಲ್ಲಿ ಪಾಕಿಸ್ತಾನಿ ಸೇನೆಯ ವಿರುದ್ಧ ಸಿಂಧೂ ನದಿ ನೀರಿಗಾಗಿ ನಡೀತಿರೋ ಪ್ರತಿಭಟನೆಗಳಲ್ಲಿ ಇಬ್ಬರನ್ನ ಗುಂಡಿಟ್ಟು ಕೊಲ್ಲಲಾಗಿದೆ. ಭಾರತದ ಮುಂದೆ ನಿಲ್ಲೋದಕ್ಕಾಗದೆ ಬಾಲ ಮುದುರ್ಕೊಂಡು ಓಡ್ ಹೋದ ಪಾಕಿಸ್ತಾನದ ಸೇನೆ ಈಗ ಸಿಂಧಲ್ಲಿ ತನ್ನದೇ ದೇಶದ ಜನರ ಮೇಲೆ ಒಣ ಪೌರುಷವನ್ನು ತೋರಿಸ್ತಾ ಇದೆ. ಸೇನೆ ಜನರ ಮೇಲೆ ಗುಂಡು ಹಾರಿಸ್ತಾ ಇದ್ರೆ ಜನ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಸಿಟ್ಟು ಮಾಡಿಕೊಂಡು ಅಲ್ಲಿನ ಮಂತ್ರಿಯೊಬ್ಬನ ಮನೆಯನ್ನ ಸುಟ್ಟಿದ್ದಾರೆ. ಹಾಗಾದ್ರೆ ಸಿಂಧ್ ಪ್ರಾಂತ್ಯದಲ್ಲಿ ಏನಾಗ್ತಾ ಇದೆ? ಬಲೂಚರ ಹಾಗೆ ಸಿಂಧಿಗಳು ಕೂಡ ಪ್ರತ್ಯೇಕ ದೇಶದ ಹೋರಾಟವನ್ನು ಜೋರು ಮಾಡೋ ಕಾಲ ಬಂದೇ ಬಿಡ್ತಾ? ಸಿಂಧೂ ನದಿಯ ನೀರು ಸಿಂಧೂ ದೇಶಕ್ಕಲ್ಲದೆ ಮತ್ತಿನ್ನೆಲ್ಲಿಗೆ ಹೋಗ್ತಾ ಇದೆ? ಯಾಕೆ ಅವರ ನೀರಿನ ಈ ಹೋರಾಟ? ಬನ್ನಿ ನೋಡೋಣ. ಗೆಳೆಯರೆ, ಯಾವುದಾದ್ರೂ ದೇಶದ ಸೇನೆ ಅದೇ ದೇಶದ ಜನರನ್ನ ಕೊಂದು ಹಾಕೋದು, ಅವರ ಬದುಕುಗಳನ್ನು ಕಿತ್ಕೊಳ್ಳೋದು, ಇಂಥದ್ದೇನಾದರೂ ನೀವು ಕೇಳಿದ್ದೀರಾ? ಸೇನೆ ಇರೋದು ಜನರನ್ನು ಕಾಪಾಡೋದಕ್ಕೆ ಅಂತ ತಾನೇ ನಾವು ಅಂದ್ಕೊಂಡಿದ್ದೀವಿ. ನಿಜ, ಬೇರೆಲ್ಲ ದೇಶಗಳಲ್ಲೂ ಸೇನೆ ಜನರನ್ನು ಕಾಪಾಡುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಮಾತ್ರ ಹಾಗಲ್ಲ. ಯಾಕೆಂದರೆ ಅಲ್ಲಿ ಸೇನೆ ಬರೀ ದೇಶವನ್ನು ಕಾಯೋದಕ್ಕೆ ಮಾತ್ರ ಇಲ್ಲ, ಸರಿಸುಮಾರು $100 ಬಿಲಿಯನ್ ವಹಿವಾಟನ್ನಲ್ಲಿ ಸೇನೆ ಮಾಡುತ್ತೆ. ಅವರು ಡ್ರಗ್ಸು, ರಿಯಲ್ ಎಸ್ಟೇಟ್ನಿಂದ ಹಿಡಿದು ನಾನಾ ರೀತಿಯ ಫ್ಯಾಕ್ಟ್ರಿಗಳನ್ನು ನಡೆಸ್ತಾರೆ. ಅದೆಲ್ಲ ಸಾಲದು ಅಂತ ಈಗ ಕೃಷಿ ಕ್ಷೇತ್ರಕ್ಕೆ ಕೂಡ ಸೇನೆ ಕಾಲಿಡ್ತಾ ಇದೆ. ಹೀಗೆ ಸೇನೆ ಮಾಡೋ ವಿವಿಧ ದಂಧೆಗಳ ಆದಾಯ ಇದೆಯಲ್ಲ, ಅದು ಪಾಕಿಸ್ತಾನಕ್ಕೇನು ಬರೋದಿಲ್ಲ. ಹೋಗಲಿ, ಸೇನೆಯ ಸ್ವಾವಲಂಬನೆಗೆ, ಆಯುಧ ಖರೀದಿಗೆ, ಸಂಬಳ, ಪಿಂಚಣಿಗಳಿಗೆ ಆ ಹಣವನ್ನು ಬಳಸ್ತಾರಾ ಅಂದರೆ ಅದು ಕೂಡ ಇಲ್ಲ. ಅಲ್ಲಿ ಬರೋ ಎಲ್ಲ ಹಣ ಸೇನಾಧಿಕಾರಿಗಳ ಖಾಸಗಿ ಖಾತೆಗಳಿಗೆ ಹೋಗುತ್ತೆ. ಇನ್ನಷ್ಟು ಹಣ ISIನ ಪ್ರೊಪಗಂಡಾ ವಾರ್ಗೆ ಬಳಕೆ ಆಗುತ್ತೆ. ಉಳಿದ ಸ್ವಲ್ಪ ಹಣವನ್ನು ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಮಾಡೋದಕ್ಕೆ ಅಂತಲೇ ಇವೆಯಲ್ಲ ಒಂದಷ್ಟು ಉಗ್ರ ಸಂಘಟನೆಗಳು, ಅವುಗಳಿಗೆ ಕೊಡಲಾಗುತ್ತೆ. ಇನ್ನು ಹೀಗೆ ಕೃಷಿ ಮಾಡಬೇಕು ಅಂತ ಹೊರಟಿರೋ ಪಾಕಿಸ್ತಾನದ ಸೇನೆಗೆ ಜಮೀನು ಹಾಗೂ ನೀರು ಬೇಕಲ್ಲ. ಕೃಷಿಗಾಗಿ ಅವರು ಆಯ್ಕೆ ಮಾಡಿಕೊಂಡಿರೋದು ಚೋಲಿಸ್ತಾನವನ್ನು. ಅಲ್ಲಿನ ಮರುಭೂಮಿಯನ್ನು ಹಸಿರಾಗಿಸಿ ಗ್ರೀನ್ ಪಾಕಿಸ್ತಾನ್ ಯೋಜನೆಯ ಅಡಿಯಲ್ಲಿ ಚೈನಾ ಮಾದರಿಯ ಕೃಷಿ ಮಾಡಿ ಪಾಕಿಸ್ತಾನಕ್ಕೆ ಧಾನ್ಯವನ್ನು ಮಾರಾಟ ಮಾಡ್ತೀವಿ ಅಂತಿದೆ ಸೇನೆ. ಅವರ ಈ ಹುಚ್ಚಿಗೆ ಬಲಿ ಆಗ್ತಾ ಇರೋದು ಸಿಂಧ್ ಪ್ರಾಂತ್ಯದ ಜನ. ಗೆಳೆಯರೆ, ಚೋಲಿಸ್ತಾನ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಅಂಟಿಕೊಂಡಂತಿರೋ ಚೋಲಿಸ್ತಾನ ಭಾರತದ ರಾಜಸ್ಥಾನ್ ಗಡಿಗೆ ಸೇರಿಕೊಳ್ಳುತ್ತೆ. ಇಲ್ಲಿನ ಜನ ಪಂಜಾಬಿಗಳಲ್ಲ, ಅವರು ಮಾರ್ವಾರ್ ಸೇರಿದಂತೆ ವಿವಿಧ ಭಾಷೆಗಳನ್ನು ಮಾತಾಡ್ತಾರೆ. ಹಾಗೆ ಇಲ್ಲಿ ಕೃಷಿಯೋಗ್ಯ ಭೂಮಿ ಅಂತ ಇರೋದು ತುಂಬಾ ಕಡಿಮೆ. ಇದು ಮರುಭೂಮಿಯಿಂದ ಕೂಡಿದ ಪ್ರದೇಶ. ಇಂಥ ಕಡೆ ಪಾಕಿಸ್ತಾನದ ಸೇನೆ ಕೃಷಿ ಮಾಡೋದಕ್ಕೆ ಹೋಗ್ತಾ ಇದೆ. ಅದಕ್ಕೆ ನೀರು ಒದಗಿಸಬೇಕು ಅಂತ ಇಲ್ಲೊಂದು ಕೆನಾಲನ್ನು ಮಾಡೋದಕ್ಕೆ ಪಾಕ್ ಸರ್ಕಾರ ಹೊರಟಿದೆ. ಅದರ ಹೆಸರು ಚೋಲಿಸ್ತಾನ್ ಕೆನಾಲ್ ಪ್ರಾಜೆಕ್ಟ್. ಇನ್ನು GPI ಅಂದರೆ ಗ್ರೀನ್ ಪಾಕಿಸ್ತಾನ್ ಇನಿಷಿಯೇಟಿವ್ನ ಅಡಿಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಟ್ಟು 176 ಕಿಲೋಮೀಟರ್ ಉದ್ದದ ಈ ಕೆನಾಲ್ 3 ಡೈವರ್ಷನ್ಗಳನ್ನು ತಗೊಳ್ಳುತ್ತೆ. ಈ ಪ್ರಾಜೆಕ್ಟನ್ನು 2023 ಜುಲೈಯಲ್ಲಿ ಪ್ರಧಾನಿ ಶಹಬಾಜ್ ಶರೀಫ್ ಹಾಗೂ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇಬ್ಬರು ಸೇರಿ ಉದ್ಘಾಟನೆ ಮಾಡಿದರು. ಇದು $3.3 ಬಿಲಿಯನ್ ಮೊತ್ತದ ಪ್ರಾಜೆಕ್ಟು. ಇದು ಪೂರ್ಣಗೊಂಡ್ರೆ ಸಿಂಧ್ ಪ್ರಾಂತ್ಯದ ಜನಕ್ಕೆ ಸಮಸ್ಯೆ ಉಂಟಾಗುತ್ತೆ. ಗೆಳೆಯರೆ, ಸಿಂಧೂ ನದಿಯ ನೀರನ್ನು ನಾವು 80% ಪಾಕಿಸ್ತಾನಕ್ಕೆ ಬಿಡ್ತಾ ಇದ್ದೀವಿ ಅಲ್ವಾ. ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಬೇಕಾದ ಪ್ರಾಜೆಕ್ಟ್ಗಳನ್ನು ಪಾಕಿಸ್ತಾನ ಕೂಡ ಮಾಡಿಕೊಂಡಿರಲಿಲ್ಲ. ಅಲ್ಲಿ ಆಕ್ರಮಿತ ಕಾಶ್ಮೀರದಲ್ಲಿನ ಮಂಗಲಾ ಡ್ಯಾಮ್, ಖೈಬರ್ ಭಾಗದಲ್ಲಿನ ತರ್ವೆಲಾ ಡ್ಯಾಮ್ಗಳನ್ನು ಬಿಟ್ಟರೆ ಬಹವಲ್ಪುರದ ಬಳಿ ಚಶ್ಮಾ ಬ್ಯಾರೇಜನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಕರಾಚಿ ಬಳಿ ಕೋಟ್ರಿ ಬ್ಯಾರೇಜ್ ಇದೆ. ಗಿಲ್ಗಿಟ್ ಭಾಗದಲ್ಲಿ ಡೈಮರ್ ಬಾಷಾ ಡ್ಯಾಮ್ ಒಂದು ನಿರ್ಮಾಣದ ಹಂತದಲ್ಲಿದೆ, ಅದಿನ್ನೂ ಪೂರ್ಣಗೊಂಡಿಲ್ಲ. ಹಾಗೆ ಖೈಬರ್ ಭಾಗದಲ್ಲಿ ಮಹಮನ್ ಡ್ಯಾಮ್ ನಿರ್ಮಾಣ ಆಗ್ತಾ ಇದೆ. ಈ ಎರಡೂ ಪ್ರಾಜೆಕ್ಟ್ಗಳನ್ನು ಚೈನಾ ಮಾಡ್ತಾ ಇದೆ. ಇವಿನ್ನೂ ಪೂರ್ಣಗೊಂಡಿಲ್ಲ, ಇವು ನಿರ್ಮಾಣದ ಹಂತದಲ್ಲಿವೆ. ಹೀಗಾಗಿ ಸಿಂಧೂ ನದಿಯ ನೀರನ್ನು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಹಿಡಿದಿಟ್ಟುಕೊಂಡು ಬೇಸಿಗೆಯ ಕಾಲದಲ್ಲಿ ಬಳಕೆ ಮಾಡಿಕೊಳ್ಳುವ
ಪೂರ್ಣ ಸಾಮರ್ಥ್ಯ ಪಾಕಿಸ್ತಾನಕ್ಕಿಲ್ಲ. ಹಾಗೆ ಮಂಗಲ ಡ್ಯಾಮ್ ಹಾಗೂ ಇನ್ನಿತರ ಬ್ಯಾರೇಜುಗಳಲ್ಲಿ ಹಿಡಿದಿಡುವ ನೀರನ್ನು ಕೂಡ ಅವರು ಬಹುಪಾಲು ಪಂಜಾಬ್ಗೆ ಹರಿಸ್ತಾರೆ. ಪಂಜಾಬ್ ಅನ್ನೋದು ಅವರ ಪಾಲಿಗೆ ಗೋಧಿಯ ಬಟ್ಲು. ಅಷ್ಟು ಬಿಟ್ಟರೆ ಬೇರೆ ರಾಜ್ಯಗಳ ಬಗ್ಗೆ ಪಾಕಿಸ್ತಾನದ ಆಡಳಿತಕ್ಕೆ ಹೆಚ್ಚು ಆಸಕ್ತಿ ಏನಿಲ್ಲ. ಸೊ ಬರೋ ನೀರನ್ನೆಲ್ಲ ಪಂಜಾಬೇ ಕುಡ್ಕೊಳ್ಳೋದ್ರಿಂದ ಸಿಂಧೂ ನದಿಯ ನೀರು ಸಿಂಧಿಗಳಿಗೆ ಸಿಗ್ತಾ ಇಲ್ಲ. ಪರಿಸ್ಥಿತಿ ಹೀಗಿರುವಾಗ ಈಗ ಬರ್ತಾ ಇರೋ ಅಲ್ಪ ಸ್ವಲ್ಪ ನೀರನ್ನು ಕೂಡ ಚೋಲಿಸ್ತಾನಕ್ಕೆ ಡೈವರ್ಟ್ ಮಾಡಿಬಿಟ್ರೆ ಸಿಂಧ್ ಪ್ರಾಂತ್ಯದ ಜನ ನೀರಿಗಾಗಿ ಏನು ಮಾಡಬೇಕು? ಇನ್ನು ಈ ಚೋಲಿಸ್ತಾನ್ ಪ್ರಾಜೆಕ್ಟ್ ಇದೆಯಲ್ಲ, ಇದರ ಮೂಲಕ 1.964 ಮಿಲಿಯನ್ ಹೆಕ್ಟೇರ್ನಷ್ಟು ಬಂಜರು ಭೂಮಿಗೆ ನೀರನ್ನು ಒದಗಿಸುವ ಗುರಿ ನಮಗಿದೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಇದರಿಂದ ಗ್ರಾಮೀಣ ಮಹಿಳೆಯರಿಗೆ ಮತ್ತು ಈ ಭಾಗದ ಸುಮಾರು 60,000 ಮಂದಿಗೆ ಉದ್ಯೋಗ ಸಿಗುತ್ತೆ ಅಂತೆಲ್ಲ ಪಾಕಿಸ್ತಾನದ ಸರ್ಕಾರ ಹೇಳ್ತಾ ಇದೆ. $3.3 ಬಿಲಿಯನ್ ಅಂದಾಜು ಮೊತ್ತದ ಈ ಪ್ರಾಜೆಕ್ಟು 2030ಕ್ಕೆ ಮುಕ್ತಾಯಗೊಳ್ಳಬೇಕು ಅನ್ನೋ ಗುರಿಯನ್ನು ಕೂಡ ಅವರು ಹಾಕ್ಕೊಂಡಿದ್ದಾರೆ. ಇಲ್ಲಿ ಯಾವುದೋ ಮರುಭೂಮಿಗೆ ನೀರು ಹರಿಸಿ ನಮ್ಮ ನೀರನ್ನು ಕಿತ್ಕೊಳ್ಳೋ ಬದಲು ಅಷ್ಟೇ ಹಣ ಖರ್ಚು ಮಾಡಿ ಸಿಂಧೂ ನದಿಯ ನೀರು ನಮಗೆ ಸರಿಯಾಗಿ ಸಿಗೋ ಹಾಗೆ ಮಾಡಬಹುದಲ್ಲ ಅನ್ನೋದು ಸಿಂಧ್ ಪ್ರಾಂತ್ಯದ ಜನರ ಕೊರಗು. ಇನ್ನು ಈ ಪ್ರಾಜೆಕ್ಟ್ನಿಂದಾಗಿ ಸಿಂಧ್ ಪ್ರಾಂತ್ಯಕ್ಕೆ ಹರಿಯುವ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲಿನ ಕೃಷಿ ಮೇಲೆ ಕೂಡ ಇದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಪಂಜಾಬ್ ಪಕ್ಕದ ಮರುಭೂಮಿಯನ್ನು ಹಸನು ಮಾಡೋದಕ್ಕೆ ನಮ್ಮ ನೆಲವನ್ನು ಯಾಕೆ ಮರುಭೂಮಿ ಮಾಡ್ತೀರಿ ಅಂತ ಸಿಂಧ್ನ ಜನ ಕೇಳ್ತಾ ಇದ್ದಾರೆ. ಇನ್ನು ಈ ನೀರಿನ ಹೋರಾಟಕ್ಕೆ ಸಿಂಧ್ ಪ್ರಾದೇಶಿಕ ಸರ್ಕಾರ ಕೂಡ ಬೆಂಬಲವನ್ನು ಕೊಡ್ತಾ ಇದೆ. ಹಾಗೆ ಸಿಂಧ್ ಸಾಬ್ ಪಾರ್ಟಿ ಮತ್ತು ಜೈ ಸಿಂಧ್ ಮತ್ತೆಹೇದ್ ಮಹದಾ ಅನ್ನೋ 2 ಸ್ಥಳೀಯ ರಾಜಕೀಯ ಪಕ್ಷಗಳು ಈ ಹೋರಾಟವನ್ನು ಮುನ್ನಡೆಸ್ತಾ ಇವೆ. ಇನ್ನು ಪಾಕಿಸ್ತಾನವನ್ನು ಆಳ್ತಾ ಇರೋ ಮೈತ್ರಿ ಸರ್ಕಾರ ಇದೆಯಲ್ಲ, ಅದರಲ್ಲಿ PPP ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಅಂದರೆ ಪಪ್ಪು, ಅಂದರೆ ಪಾಕಿಸ್ತಾನದ ಪಪ್ಪು ಬಿಲಾವಲ್ ಭುಟ್ಟೋ ಅಲಿಯಾಸ್ ಬಿಲ್ಲಿ ರಾಣಿ ಇಲ್ವೇ, ಆತನ ಪಕ್ಷದ ಪಾಲುದಾರಿಕೆ ಕೂಡ ಇದೆ. ಈ PPP ಸಿಂಧು ಮೂಲದ ಪಕ್ಷ. ಈ ಬಿಲ್ಲಿ ರಾಣಿಯ ಅಪ್ಪ ಜರ್ದಾರಿ ಈಗ ಪಾಕಿಸ್ತಾನದ ಅಧ್ಯಕ್ಷ ಕೂಡ. ಚೋಲಿಸ್ತಾನ್ ಪ್ರಾಜೆಕ್ಟ್ಗೆ ಸಹಿ ಹಾಕಿರೋದೇ ಈ ಜರ್ದಾರಿ. ಹೀಗಾಗಿ ಅಲ್ಲಿನ ಜನಕ್ಕೆ PPP ಮೇಲೆ ಕೂಡ ಒಂದಷ್ಟು ಸಿಟ್ಟಿದೆ. ಇದೇ ಸಂದರ್ಭದಲ್ಲಿ ಭಾರತ ಕೂಡ ಪಾಕಿಸ್ತಾನದ ಜೊತೆಗಿನ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತ್ತಿನಲ್ಲಿಟ್ಟಿರುವುದು ಮುಂದಿನ ದಿನಗಳ ಬಗ್ಗೆ ಅವರಲ್ಲಿ ಭಯಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಆಫ್ಘನಿಸ್ತಾನ ಕೂಡ ಕಾಬೂಲ್ ನದಿಯ ಮೇಲೆ ಡ್ಯಾಮ್ ಕಟ್ಟಿ ಅಲ್ಲಿಂದ ಸಿಂಧೂ ನದಿಗೆ ಬರುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಹೋಗ್ತಾ ಇದೆ. ಆ ಡ್ಯಾಮ್ ಕಟ್ಟೋದಕ್ಕೆ ಕೂಡ ಭಾರತವೇ ಆಫ್ಘನಿಸ್ತಾನಕ್ಕೆ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದೆ. ಅಕಸ್ಮಾತ್ ಅದು ಬೇಗ ಪೂರ್ಣಗೊಂಡು ಬಿಟ್ರೆ ಸಿಂಧೂ ನದಿಯಲ್ಲಿ ನೀರು ಸಂಪೂರ್ಣವಾಗಿ ಕಡಿಮೆಯಾಗಿ ಸಿಂಧ್ ಪ್ರಾಂತ್ಯಕ್ಕೆ ಬರ ಅಪ್ಪಳಿಸುವ ಎಲ್ಲ ಸಾಧ್ಯತೆಗಳು ಇರುತ್ತವೆ. ಇದೆಲ್ಲ ಗೊತ್ತಿರೋದ್ರಿಂದಲೇ ಈಗ ಸಿಂಧೂ ದೇಶದ ಜನ ಪಾಕಿಸ್ತಾನದ ಸೇನೆಯ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇರೋದು. ಇನ್ನು ಹಲವಾರು ದಿನಗಳಿಂದ ಅಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ರೂ ಕೂಡ, ಅಲ್ಲಿನ ಹೆದ್ದಾರಿಯನ್ನು ಬಂದ್ ಮಾಡಿದರೂ ಕೂಡ ಅವರ ಬೇಡಿಕೆ ಈಡೇರಿಸುವ ನಿಟ್ಟಲ್ಲಿ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಹೀಗಾಗಿ ಜನರ ಆಕ್ರೋಶ ಅಲ್ಲಿ ಹೆಚ್ಚಾಗಿದೆ. ಜನ ಸರ್ಕಾರಿ ಆಸ್ತಿಪಾಸ್ತಿಗಳ ಮೇಲೆ ದಾಳಿ ಶುರು ಮಾಡಿದ್ದಾರೆ. ಅದನ್ನು ನಿಯಂತ್ರಿಸುವುದಕ್ಕೆ ಅಲ್ಲಿನ ಪೊಲೀಸರು ಹಾಗೂ ಸೇನೆ ಪ್ರತಿಭಟನಾಕಾರರ ವಿರುದ್ಧ ಗುಂಡು ಹಾರಿಸಿದ್ದಾರೆ. ಈ ದಾಳಿಯಲ್ಲಿ ಜೈಸಿಂಧ್ ಮತ್ತೆಹೇದ್ ಮಹದಾ ಪಕ್ಷದ ಕಾರ್ಯಕರ್ತ ಹಾಗೂ ಮತ್ತೊಬ್ಬ ಪ್ರತಿಭಟನಾಕಾರ ಸಾವನ್ನಪ್ಪಿದ್ದಾರೆ. ಇನ್ನು 15 ಮಂದಿ ಗಾಯಗೊಂಡಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಸಿಂಧ್ ಪ್ರಾಂತ್ಯದ ನೌಶರೋ ಫಿರೋಜ್ ಜಿಲ್ಲೆಯ ಮಾರೋ ಪಟ್ಟಣದಲ್ಲಿ ಈ ಸಂಘರ್ಷ ಹೆಚ್ಚಾಗಿದ್ದು ಗೋಲಿಬಾರ್ ನಡೆದಿರೋದೇ ಅಲ್ಲಿ. ಇನ್ನು ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಚೋಲಿಸ್ತಾನ. 2015 ಲೆಕ್ಕಾಚಾರದ ಪ್ರಕಾರ ಚೋಲಿಸ್ತಾನದಲ್ಲಿ 2,29,000ಕ್ಕೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಇದು 25,800 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಹಾಗೆಯೇ ಈ ಭಾಗ ಪಂಜಾಬ್ ಪ್ರಾಂತ್ಯದ ಬಹವಲ್ಪುರ್, ರಹೀಮ್ ಯಾರ್ ಖಾನ್ ನಗರ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ. ಇನ್ನು ಇಲ್ಲಿನ ಮರುಭೂಮಿ ತಾರ್ ಮರುಭೂಮಿಯ ಭಾಗನೇ ಆಗಿದ್ದರೂ ಅದು ಪಾಕಿಸ್ತಾನಕ್ಕೆ ಸೇರಿಕೊಂಡಿದೆ. ಭಾರತದ ರಾಜಸ್ಥಾನದ ಜೊತೆ ಇದು ಗಡಿಯನ್ನು ಹಂಚಿಕೊಳ್ಳುತ್ತೆ ಮತ್ತು ಹೆಚ್ಚು ಕಡಿಮೆ ನಮ್ಮ ರಾಜಸ್ಥಾನದ ಹವಾಮಾನವನ್ನೇ ಇದು ಕೂಡ ಹೊಂದಿದೆ. ಅಲ್ಲಿನ ಹವಾಮಾನ ವಿಪರೀತವಾಗಿದ್ದು ನೀರಿನ ಮೂಲಗಳಲ್ಲಿ ಸಿಗೋದಿಲ್ಲ, ಅದು ಮರುಭೂಮಿ. ಹೀಗಾಗಿ ಈ ಭಾಗಕ್ಕೆ ನೀರನ್ನು ತರಬೇಕು ಅನ್ನೋ ನಿಟ್ಟಲ್ಲಿ ಪಂಜಾಬ್ ಸರ್ಕಾರ 1991ರಿಂದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಅದಕ್ಕೆ ಸಿಂಧ್ ಭಾಗ ವಿರೋಧವನ್ನು ವ್ಯಕ್ತಪಡಿಸ್ತಲೇ ಬರ್ತಾ ಇದೆ. ಇನ್ನು ಈಗ ಸಿಂಧ್ನ ಆಸಿಫ್ ಅಲಿ ಜರ್ದಾರಿ ಪಾಕಿಸ್ತಾನದ ಅಧ್ಯಕ್ಷ, ಹಾಗೆಯೇ ಪಂಜಾಬ್ ಪ್ರಾಂತ್ಯದ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ, ಇನ್ನು ಆತನ ಅಣ್ಣ ನವಾಜ್ ಶರೀಫ್ ಇಲ್ವೇ, ಆತನ ಮಗಳು ಮರಿಯಮ್ಮು ಪಂಜಾಬ್ ಪ್ರಾಂತ್ಯದ ಮುಖ್ಯಮಂತ್ರಿ. ಅದಕ್ಕೂ ಮಿಗಿಲಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ದು ಕೂಡ ಈ ಪಂಜಾಬ್ ಪ್ರಾಂತ್ಯನೇ.
ಸೊ ಇವರೆಲ್ಲ ಸೇರಿ ಸಿಂಧೂ ನದಿಯ ನೀರನ್ನು ಚೋಲಿಸ್ತಾನಕ್ಕೆ ಹರಿಸೋದಕ್ಕೆ ಹಾಗೂ ಸಿಂಧ್ ಭಾಗದ ಜನರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ. ಇದು ಅಲ್ಲಿನ ಜನರನ್ನು ಕೆರಳಿಸ್ತಾ ಇದೆ. ಅವರು PPP ನಾಯಕರ ಮನೆಗಳ ಮೇಲೆ, ಸಿಂಧ್ ಸರ್ಕಾರದಲ್ಲಿನ ಮಂತ್ರಿಗಳ ಮನೆಗಳ ಮೇಲೆ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಹಾಗೆ ಸಿಂಧ್ ಪ್ರಾಂತೀಯ ಸರ್ಕಾರದ ಗೃಹ ಸಚಿವ ಜಿಯಾಉಲ್ ಹಸನ್ ಲಂಜರ್ನ ಮನೆ ಮೇಲೆ ಕೂಡ ಜನ ದಾಳಿ ಮಾಡಿದ್ದಾರೆ ಮತ್ತು ಅವನ ಮನೆಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಈ ಮೂಲಕ ಸಿಂಧೂ ನದಿಯ ನೀರನ್ನು ಯಾವುದೇ ಕಾರಣಕ್ಕೂ ಚೋಲಿಸ್ತಾನಕ್ಕೆ ಕೊಡೋದು ಬೇಡ ಅನ್ನೋ ಸಂದೇಶವನ್ನು ಸಿಂಧ್ ಜನ ಕೊಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತ್ತಲ್ಲಿಟ್ಟಿದೆ. ಅಲ್ಲದೆ ಸಟ್ಲೇಜ್, ಬಿಯಾಸ್ ಹಾಗೂ ರಾವಿ ನದಿಗಳ ನೀರನ್ನು ಡೈವರ್ಟ್ ಮಾಡುವ ಯೋಜನೆಯನ್ನು ಕೂಡ ಭಾರತ ಹಾಕ್ಕೊಳ್ತಾ ಇದೆ. ಇದರ ಜೊತೆಗೆ ಚೀನಾಬ್ ಮೇಲೆ ಕೂಡ ಒಂದಷ್ಟು ಡ್ಯಾಮ್ಗಳನ್ನು ಕಟ್ಟುವ ಕಾಮಗಾರಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೀಗಾಗಿ ಇನ್ನು ಮುಂದೆ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವ ಸಿಂಧೂ ನದಿ ನೀರಿನ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಇನ್ನು ಅಕಸ್ಮಾತ್ ನಾಳೆ ಭಾರತ ಮತ್ತು ಪಾಕಿಸ್ತಾನಗಳು ಪರಸ್ಪರ ಮಾತುಕತೆಗಳನ್ನು ಮಾಡಿಕೊಂಡು ಸಿಂಧೂ ನದಿ ನೀರಿನ ಹಂಚಿಕೆಯ ಬಗ್ಗೆ ಮತ್ತೊಂದು ಒಪ್ಪಂದಕ್ಕೆ ಬರ್ತಾರೆ ಅಂದರೂ ಕೂಡ ಭಾರತ ಈ ಹಿಂದೆ ಕೊಟ್ಟಷ್ಟು ನೀರನ್ನು ಗ್ಯಾರಂಟಿ ಪಾಕಿಸ್ತಾನಕ್ಕೆ ಕೊಡೋದಿಲ್ಲ. 1960 ಸೆಪ್ಟೆಂಬರ್ ತಿಂಗಳಲ್ಲಿ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಿಂಧೂ ನದಿ ನೀರಿನ ಹಂಚಿಕೆಯ ಬಗ್ಗೆ ಒಂದು ಒಪ್ಪಂದಕ್ಕೆ ಸಹಿ ಬಿತ್ತು. ಅದರ ಪ್ರಕಾರ ಪಶ್ಚಿಮಕ್ಕೆ ಹರಿಯುವ ಸಿಂಧೂ, ಝೇಲಂ ಹಾಗೂ ಚೀನಾಬ್ ನದಿಗಳ ನೀರನ್ನು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಬಿಟ್ಕೊಡೋದು, ರಾವಿ, ಸಟ್ಲೇಜ್ ಹಾಗೂ ಬಿಯಾಸ್ ನದಿಗಳ ನೀರನ್ನು ಭಾರತ ತನಗೆ ಬೇಕಾದಂತೆ ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಎರಡೂ ದೇಶಗಳು ಒಪ್ಪಿದವು. ಈ ಒಪ್ಪಂದದ ಪ್ರಕಾರ ಸಿಂಧೂ ಹಾಗೂ ಅದರ 5 ಉಪನದಿಗಳಲ್ಲಿ ಹರಿಯುವ ಒಟ್ಟು ನೀರಿನ ಪೈಕಿ 80% ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಬರೀ 20% ನೀರು ಮಾತ್ರ ಭಾರತದ ಪಾಲಿಗೆ ಸಿಕ್ಕಿತ್ತು ಮತ್ತು ಆ 20% ಕೂಡ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಭಾರತಕ್ಕೂ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಆ 20%ಅಲ್ಲೂ ಒಂದಷ್ಟು ನೀರು ಸಟ್ಲೇಜ್, ಬಿಯಾಸ್ ಹಾಗೂ ರಾವಿ ನದಿಗಳ ಮೂಲಕ ಮತ್ತೆ ಸಿಂಧೂ ನದಿಯನ್ನೇ ತಲುಪ್ತಾ ಇದ್ವು. ಹೀಗಾಗಿ ಪಾಕಿಸ್ತಾನಕ್ಕೆ ಒಪ್ಪಂದದ ಪ್ರಕಾರ ಅವರ ಪಾಲಿನ ನೀರಿಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದ ನೀರೇ ಹೋಗ್ತಾ ಇತ್ತು. ಆದರೆ ಈಗ ಭಾರತ ಆ ಹಳೆಯ ಒಪ್ಪಂದವನ್ನೇ ಅಮಾನತ್ತಲ್ಲಿಟ್ಟಿದೆ. ಜೊತೆಗೆ 6 ನದಿಗಳ ನೀರನ್ನು ತನಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳೋದಕ್ಕೆ ಒಂದಷ್ಟು ಹೊಸ ಡ್ಯಾಮ್ಗಳನ್ನು, ಬ್ಯಾರೇಜುಗಳನ್ನು ಕನ್ಸ್ಟ್ರಕ್ಟ್ ಮಾಡುವ ಯೋಜನೆಯನ್ನು ಕೂಡ ಭಾರತ ಹಾಕ್ಕೊಳ್ತಾ ಇದೆ. ಅದೇನಾದರೂ ಪೂರ್ಣಗೊಂಡ್ರೆ ಪಾಕಿಸ್ತಾನಕ್ಕೆ ಹೋಗುವ ನೀರಿನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ. ಇನ್ನು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಮತ್ತೊಂದು ಸುತ್ತಿನ ಒಪ್ಪಂದ ಆದರೂ ಕೂಡ ಅದರಲ್ಲಿ ಖಂಡಿತ 80% ನೀರಂತೂ ಪಾಕಿಸ್ತಾನಕ್ಕೆ ಸಿಗೋದಿಲ್ಲ. ಅದರ ಜೊತೆಗೆ ಆಫ್ಘನಿಸ್ತಾನದ ಕಾಬೂಲ್ ನದಿಯಿಂದ ಸಿಂಧೂ ನದಿಯನ್ನು ಸೇರುವ ನೀರಿನ ಪ್ರಮಾಣಕ್ಕೆ ಕೂಡ ಆಫ್ಘನಿಸ್ತಾನ ತಡೆ ಒಡ್ಡೋದಕ್ಕೆ ಹೋಗ್ತಾ ಇದೆ. ಅಲ್ಲಿ ಕಾಬೂಲ್ ನದಿಯ ಮೇಲೊಂದು ಡ್ಯಾಮನ್ನು ಕಟ್ಟೋದಕ್ಕೆ ಭಾರತವೇ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದೆ. ಆ ಡ್ಯಾಮ್ ಪೂರ್ಣಗೊಂಡು ಬಿಟ್ರೆ ಪಾಕಿಸ್ತಾನ ಹನಿ ಹನಿ ನೀರಿಗಾಗಿ ಪರಿತಪಿಸಬೇಕಾದ ಸಂದರ್ಭ ನಿರ್ಮಾಣ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಚೋಲಿಸ್ತಾನ ಅನ್ನೋ ಮರುಭೂಮಿಗೆ ನೀರನ್ನು ತಗೊಂಡು ಹೋಗುವ ಪಾಕಿಸ್ತಾನದ ಈ ಯೋಜನೆ ಇದೆಯಲ್ಲ, ಇದು ಸಹಜವಾಗಿ ಸಿಂಧ್ ಭಾಗದ ಜನರನ್ನು ಕೆರಳಿಸ್ತಾ ಇದೆ. ಅಲ್ಲಿ ಸಿಂಧೂ ನದಿ ಹರಿಯುತ್ತೆ ಅನ್ನೋ ಕಾರಣಕ್ಕೇನೆ ಅದನ್ನು ಸಿಂಧ್ ಅಂತ ಕರೆಯೋದು. ಆ ಸಿಂಧೂ ನದಿಯನ್ನೇ ಅವರಿಂದ ಕಿತ್ಕೊಂಡು ಬಿಟ್ರೆ ಅವರ ಬದುಕುಗಳು ಹೇಗಾಗಬೇಡ. ಹೀಗಾಗಿ ಪಾಕಿಸ್ತಾನದಲ್ಲಿ ದಂಗೆಗಳು ಶುರುವಾಗಿವೆ. ಈ ಸಿಂಧೂ ಹೋರಾಟಕ್ಕೆ ಬಲೂಚ್ ಕೂಡ ಸಾಥ್ ಕೊಟ್ರೆ ಪಾಕಿಸ್ತಾನದ ದಕ್ಷಿಣದ ಭಾಗ ಸಂಪೂರ್ಣವಾಗಿ ಕೆಂಡ ಆಗತ್ತೆ. ಅದಕ್ಕೆ ಕೂಡ ಹೆಚ್ಚು ದಿನಗಳೇನು ಬೇಕಾಗೋದಿಲ್ಲ ಅನ್ನಿಸ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಇದು ಗೆಳೆಯರೆ, ಪಾಕಿಸ್ತಾನದ ಸಿಂಧ್ ಭಾಗದಲ್ಲಿ ಶುರುವಾಗಿರುವ ಜಲ ಜಗಳದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.